ನಾಡು ಕಂಡ ಅಪರೂಪದ ಮಠವಾಗಿರುವಂಥ ಬಾಗಲಕೋಟೆ ತೆಂಗಿನ ಮಠ ಮತ್ತು ಟೀಕಿನ ಮಠದ ಒಂದು ಇತಿಹಾಸ ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಮಠ ಅದು. ಆ ಮಠದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಓದಿ ದೊಡ್ಡ ದೊಡ್ಡ ಸ್ಥಾನಕ್ಕೂ ಕೂಡ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಮಠಾಧಿಪತಿಗಳ ಸಮೇತವಾಗಿ ಅಲ್ಲೇ ಇದ್ದುಕೊಂಡು ಓದಿ ದೊಡ್ಡ ಸ್ಥಾನಕ್ಕೂ ಕೂಡ ಹೋಗಿದ್ದಾರೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘ ಆಗಬೇಕಾದ್ರೆ ತೆಂಗಿನ ಮಠ ಕೂಡ 4 ಎಕರೆ ಭೂಮಿಯನ್ನು ದಾನವಾಗಿ ಕೊಟ್ಟು ಸಾವಿರಾರು ಜನರಿಗೆ ಅನ್ನ ಮತ್ತು ಆಶ್ರಯ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಮಠ ಯಾವುದಂದ್ರೆ ಅದು ತೆಂಗಿನ ಮಠ ಮತ್ತು ಟೀಕಿನ ಮಠ. ಆ ಮಠದ ಪ್ರಸ್ತುತ ಈಗಿನ ಪೂಜ್ಯ ಮಲ್ಲಿಕಾರ್ಜುನ ದೇಶಿಕರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತವಾಗಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಜೀವನದ ಚರಿತ್ರೆಯ ಆಧಾರ ಇಟ್ಟುಕೊಂಡು 21 ದಿನ ವಿಶೇಷವಾಗಿ ಪುರಾಣ ಪ್ರವಚನ ನಡೆದು ಮಂಗಲ ಆದ ನಂತರ ದಿನಕ್ಕೆ ಏನೇನು 5-6 ಸಾವಿರ ಜನ ಅನ್ನಪ್ರಸಾದವನ್ನು ಮಾಡಿ ಭಾಳ ಭಕ್ತಿ ಭಾವದಿಂದ ಹೋಗುವಂಥ ಅದ್ಭುತ ಆಗಿರ್ತಕ್ಕಂಥ ನಮ್ಮ ಬಾಗಲಕೋಟೆಯ ತೆಂಗಿನ ಮಠದ ಪಟ್ಟಾಧಿಕಾರ ಕೇವಲ ಇದು ಪಟ್ಟಾಧಿಕಾರ ಆಗಿಲ್ಲ, ಇದು ಬಾಗಲಕೋಟೆ ಉತ್ಸವ ಆಗಿ ಎನ್ನುವ ಉಪಾಧಿ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಒಂದು ಇತಿಹಾಸ ದಾಖಲಾಗಿದೆ. ಅಂಥ ಪೂಜ್ಯ ಮಲ್ಲಿಕಾರ್ಜುನ ದೇಶಿಕರ ಪಟ್ಟಾಧಿಕಾರ ನಿಮಿತ್ತ ಮಾಡಿಕೊಂಡು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ 159ನೇ ಜಯಂತಿ, ಈ ಮಠದ ಹಿಂದಿನ ಶತಾಯುಷಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳು ಲಿಂಗೈಕ್ಯರಾಗಿ 25 ವರ್ಷ ಆಯ್ತು. ಅದ ರಜತ ಸ್ಮರಣೆ. ಮಾನ್ಯ ತಾನೇ ಹಿಂದಿನ ಗುರುಗಳು ಲಿಂಗೈಕ್ಯರಾಗಿ 10 ವರ್ಷ ಆಯ್ತು. ಅದಕ್ಕೆ ದಶಮಾನೋತ್ಸವ ಇವೆಲ್ಲವನ್ನು ಇಟ್ಟುಕೊಂಡು ಸುಮಾರು 21 ದಿನ ನಡೆದಿರ್ತಕ್ಕಂಥ ಪುರಾಣ 5ನೇ ತಾರೀಕಿಗೆ ಬೆಳಿಗ್ಗೆ ಷಟ್ಸ್ಥಲ ಧ್ವಜಾರೋಹಣ ನೆರವೇರ್ತದೆ. ಸಾಯಂಕಾಲ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪುರಾಣ ಮಹಾಮಂಗಲ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮತ್ತು ಬೆಳಗಿನ ಜಾವ 6ನೇ ತಾರೀಕಿಗೆ ಬೆಳಿಗ್ಗೆನ ಧರ್ಮತತ್ವ ಚಿಂತನೆಯನ್ನು ಗೋಷ್ಠಿ ನೆರವೇರ್ತಾ ಇದೆ. 6ನೇ ತಾರೀಕು ಸಾಯಂಕಾಲ ಗುರುಸ್ಮರಣೆ, ಅಂದರೆ ಹಿರಿಯ ಗುರುಗಳನ್ನು ಮಹಾತ್ಮರಂ ನೆನೆಯುವುದೇ ಗಣಮುಕ್ತಿ ಪದಂ ಶಿವಾದವೆನ್ನುವ ಹಾಗೆ ಹಿರಿಯ ಗುರುಗಳಾಗಿರ್ತಕ್ಕಂಥ ಶತಾಶಿ ಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೂ ರೇವಣಸಿದ್ಧ ಸ್ವಾಮಿಗಳ ಒಂದು ಸ್ಮರಣೆ. ಮತ್ತು 7ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಸಮಾಜ ಚಿಂತನೆ. ಯಾಕಂದ್ರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಸಮಾಜ ಬೆಳಿಬೇಕು. ಸಮಾಜ ಅರ್ಥ ಅಂದರೆ ಎಲ್ಲರನ್ನ ಕಟ್ಕೊಂಡು ಎಲ್ಲರೂ ಉದ್ಧಾರ ಆಗಬೇಕು. ಸಮಾಜ ಅಂದರೆ ವ್ಯಕ್ತಿಗತ ಆಗಲ್ಲ, ಅದು ಶಕ್ತಿಗತವಾಗಿ ಇಡೀ ಸಮಾಜವನ್ನು ಕಟ್ಕೊಂಡು ಹೋಗುವಂಥ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಉದಾತ್ತ ಧೋರಣೆಯನ್ನು ಬಡವರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಮಠ. ಸುಮಾರು 7-8 ಎಕರೆ ಬಡವರಿಗೆ ನೀವು ಶೆಡ್ ಹಾಕೋರಿ ಇಲ್ಲಿರ್ರಿ ಅಂತೇಳಿ ಆಶ್ರಯ ಅನ್ನ ಕೊಟ್ಟಿರ್ತಕ್ಕಂಥ ಪೂಜ್ಯ ತೆಂಗಿನ ಮಠದ ಟೀಕಿನ ಮಠದ ಆ ಪರಂಪರೆ ಹಿರಿಯ ಗುರುಗಳನ್ನು ಸ್ಮರಣೆ ಮಾಡುವುದೇ ಒಂದು ದೊಡ್ಡ ಕಾರ್ಯಕ್ರಮ ಇರೋದರಿಂದ. ಆಮೇಲೆ 7ನೇ ತಾರೀಕಿಗೆ ಸಾಯಂಕಾಲ 5:15 ಸಂಸ್ಕೃತಿ ಏನಂದ್ರಪ್ಪ ಚಿಂತನೆ ಎನ್ನುವಂಥ ಕಾರ್ಯಕ್ರಮ. ತದನಂತರ 8ನೇ ತಾರೀಕು ವಿಶೇಷವಾಗಿ ಪೂಜ್ಯ ಮಲ್ಲಿಕಾರ್ಜುನ ದೇಶಿಕವರೇಣ್ಯರಿಗೆ ಪೂಜ್ಯ ದುದನೀಯ ಮೌನ ಯೋಗಿಗಳಿಂದ ಈಗಾಗಲೇ ಚಿನ್ಮಯ ದೀಕ್ಷೆ ಪ್ರಸಾದ ಸ್ಥಳ ಅಂತ ಏನಂತೀವಲ್ಲ ನಾವೆಲ್ಲ, ಅದನ್ನು ಈಗಾಗಲೇ ಪೂರ್ವದೊಳಗೆ 41 ದಿನದ ಹಿಂದೆ ಈಗಾಗಲೇ ಅನುಗ್ರಹ ಆಗಿದೆ. 8ನೇ ತಾರೀಕಿಗೆ ಬೆಳಗ್ಗೆ ಸುಮಾರು ಏನಪ್ಪ ಅಂತಂದರೆ 4 ಗಂಟೆಗೆ ಷಟ್ಸ್ಥಲ ಬ್ರಹ್ಮೋಪದೇಶ. ಗುರುಗಳ ಹಸ್ತವನ್ನಿಟ್ಟು ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನೀನು ಗುರು ನಾನು ಗುರು, ಇಡೀ ಸಮಾಜಕ್ಕಾಗಿ ಬೆಳಕನ್ನು ಕೊಡುವಂಥ ವ್ಯವಸ್ಥೆ 8ನೇ ತಾರೀಕಿಗೆ ಬೆಳಗ್ಗೆ 4 ಗಂಟೆಗೆ ಷಟ್ಸ್ಥಲ ಬ್ರಹ್ಮೋಪದೇಶ ಆಗಿ ತದನಂತರ ಏನಪ್ಪ ಅಂತಂದರೆ ಚರಂತಿ ಮಠಕ್ಕೆ ಅಲ್ಲಿ ಬಂದು ಅಲ್ಲಿ ಶೂನ್ಯ ಸಿಂಹಾಸನ ಆರೋಹಣ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಅವತ್ತೇನೈತಲ್ಲ ಹಡದ ತಾಯಿ ಇರ್ತಾಳಲ್ಲ, ಆಕಿನ ಕೈಲಿ ಕರೆಸಿ ಇವತ್ತು ನನ್ನ ಮಗ ಅಲ್ಲ ಸಮಾಜದ ಮಗು ಅಂತ ತಿಳ್ಕೊಂಡು ಆ ಮಗನನ್ನು ಸಮಾಜ ಉಡಿಯೊಳಗೆ ಹಾಕ್ತಾರೆ. ಆವಾಗ ತಂದೆ ತಾಯಿಗೆ ಒಂದು ಬಟ್ಟೆಯನ್ನು ಕೂಡ ಕೊಡ್ತಾರೆ. ಯಾಕಂದ್ರೆ ನಾನು ಸಮಾಜದ ಮಗು, ಸಮಾಜವೇ ನನ್ನ ತಂದೆ ತಾಯಿ, ಸಮಾಜವೇ ನನ್ನ ಬಂಧು ಬಳಗ ಎನ್ನುವಂಥ ವಿಶೇಷ ಕಾರ್ಯಕ್ರಮ ಅದು ಚರಂತಿ ಮಠದೊಳಗಾಗಿ. ಆಮೇಲೆ ಶೂನ್ಯ ಸಿಂಹಾಸನ ಆರೋಹಣ ಆಗಿ ಸುಮಾರು 10-11 ಗಂಟೆಗೆ ಅಡ್ಪಲ್ಲಕ್ಕಿ ಮಹೋತ್ಸವ. ಇವೆಲ್ಲವೂ ಕೂಡ ಧಾರ್ಮಿಕ ವಿಧಿವಿಧಾನಗಳು. ಬಾಗಲಕೋಟೆ ಒಳಗೆ ದಿನಕ್ಕೆ 5-6 ಸಾವಿರ ಜನ ಪ್ರಸಾದ ಮಾಡ್ತಾರೆ ಅಂತಂದರೆ ಬಹುಶಃ ಕಲ್ಯಾಣದಾಗೆಲ್ಲ ಆ ಕಲ್ಯಾಣ ಎಲ್ಲಿ ಐತಪ್ಪ ಅಂದ್ರೆ ಬಾಗಲಕೋಟೆ ನಗರ ಒಳಗೆ ಐತೆ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಈ ಕಾರ್ಯಕ್ರಮಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡ್ಯಾರ. ಅದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರನ್ನು ಕಟ್ಟಿಕೊಂಡು ನಾಡಿನ ಮಠಾಧೀಶರು ಕೂಡ ಮಾಡುವಂಥ ಈ ಕಾರ್ಯಕ್ರಮ ಬಹುಶಃ ಗತಮಾನ ಗತಿಸಿದ ನಂತರ ಯುವ ಪೀಳಿಗೆಗಳಿಗೆ ಇದು ಧರ್ಮ ಜಾಗೃತಿ ಮೂಡಲಿ ಅಂತೇಳಿ ಬೆಳಗಿನ ಜಾವ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಮನುಷ್ಯನಾದಂಥವ್ನು ಚಟಕ್ಕೆ ಒಳಗಾಗಿ ಶರೀರ ಸಂಪತ್ತನ್ನು ಹಾಳು ಮಾಡ್ಕೋಬಾರ್ದು ಅಂತೇಳಿ
ಪ್ರಭಾತ್ಪರ್ಯನ್ನು ನಾಡಿನುದ್ದಕ್ಕೂ ಕೂಡ ನಡೆಸ್ಕೊಂಡು ಬಂದಿರತಕ್ಕಂಥ ಸಂತಸ ತಂದಿದೆ. ಇದಕ್ಕೆಲ್ಲ ಭಕ್ತರು ನಾ ಮುಂದೆ ನೀ ಮುಂದೆ ಅಂದರೆ ತಾಯಿಗಳು ಕೂಡ ಕುಂಭ ಹೊತ್ಕೊಂಡು 8ನೇ ತಾರೀಕು ಬರ್ತಾ ಇದ್ದಾರೆ. ದಿನ ಕೂಡ ಅನ್ನಪ್ರಸಾದ ನೆರವೇರ್ತಾ ಇದೆ. ಈ ಧಾರ್ಮಿಕ ಸಂಸ್ಕೃತಿ ಕೂಡ ನಿರಂತರ ನಡೀಲಿ, ಈ ದೇಶ ಸಮೃದ್ಧ ನಾಡಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಪ್ರಸಂಗ ಶುಭ ಹಾರೈಸುತ್ತೇವೆ.